ವಿಜಯಪುರ ಜಿಲ್ಲೆಯ ಎಲ್ಲ ರೈತ ಬಾಂಧವರಲ್ಲಿ ನನ್ನ ನಮಸ್ಕಾರಗಳು. ನಾನು ಶಿವಯೋಗಪ್ಪ ಅರ್ಜುನ್ ನೇದಲಿಗಿ, ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಸಾಲೋಟಗಿ. ಇವತ್ತಿನ ದಿವಸ ವಿಜಯಪುರ ಜಿಲ್ಲೆಯ ಎಲ್ಲ ರೈತ ಬಾಂಧವರಲ್ಲಿ ನನ್ನ ವಿನಂತಿ, ಇವತ್ತ ಸರ್ಕಾರ ನಿಂಬೆ ಅಭಿವೃದ್ಧಿ ಮಂಡಳಿ ನಮ್ಮ ಇಂಡಿ ತಾಲೂಕಿಗೆ ಮಾಡಿದ್ದು ನನಗೆ ಹೆಮ್ಮೆ ವಿಷಯ ಅದ. ಆದರೆ ವಿಜಯಪುರ ಜಿಲ್ಲೆಯ ಒಳಗೆ ಅತಿ ಹೆಚ್ಚಿನ ನಿಂಬೆ ಬೆಳೆಯತಕ್ಕಂಥ ರೈತರು ವಿಜಯಪುರ ಜಿಲ್ಲೆಯಲ್ಲಿ ಸಿಗ್ತಾರೆ. ಅದಕ್ಕೆ ಇವತ್ತು ಇಂಡಿ ತಾಲೂಕಿಗೆ ಏನು ನಮ್ಮ ನಿಂಬೆ ಅಭಿವೃದ್ಧಿ ಮಂಡಳಿ ಮಾಡ್ಯಾರ ಅದು ನನಗೆ ಸಂತೋಷ ಅದ. ಆದರೆ ಇವತ್ತು ಅದಕ್ಕೆ ನಿಂಬೆ ಅಭಿವೃದ್ಧಿ ಮಂಡಳಿ ಮಾಡ್ಯಾರ, ಆದರೆ ಅದರಿಂದ ಯಾವುದೇ ಕೆಲಸ ಇಲ್ಲ. ಅದು ಏನು ಮಾಡಿಬಿಟ್ರೆ ಆಫೀಸ್ ಅಟ್ಟೇ ಅದಾವು. ಆದರೆ ದಯಮಾಡಿ ಇವತ್ತು ನಮ್ಮದು ರಾಜ್ಯ ಸರ್ಕಾರಕ್ಕೆ ನಾನು ಒಂದು ವಿನಂತಿ, ಇವತ್ತು ನಿಂಬೆ ಅಭಿವೃದ್ಧಿ ಮಂಡಳಿಗೆ ಅದಕ್ಕೆ ಒಂದು ಬೆಂಬಲ ಬೆಲೆ ಘೋಷಣೆ ಮಾಡಬೇಕು. ಹಾಗೇನೆ ಅದಕ್ಕೆ ಒಂದು ಫ್ಯಾಕ್ಟ್ರಿ ತೆಗಿಬೇಕು ಇಲ್ಲಿ ನಮ್ಮ ಇಂಡಿ ತಾಲೂಕಿಗೆ. ಅದರಂತೆಯೇ ಅದಕ್ಕೆ ನಿಂಬೆ ರಸ ಪ್ರೈವೇಟ್ ಆಗಬೇಕು ಮತ್ತು ಬೀಜ ಪ್ರೈವೇಟ್ ಆಗಬೇಕು, ಅದ್ರ ತ್ವಾಟಿ ಪ್ರೈವೇಟ್ ಆಗಬೇಕು. ಇದು ಹೊರದೇಶಕ್ಕೆ ರಫ್ತು ಆಗಬೇಕು. ಇದು ಮಾಡಿದ್ರೆ ನಮ್ಮ ರೈತರಿಗೆ ದೊಡ್ಡ ಅನುಕೂಲ ಅದ. ಹಾಗೇನೆ ಇವತ್ತ ಈ ಹಣ್ಣು ಲಿಂಬೆಗೆ ಒಂದು ಕನಿಷ್ಠ ಅಂದ್ರೆ ಹಣ್ಣು ಆಗತಕ್ಕಂಥ ಲಿಂಬೆಗೆ ಒಂದು 1000 ಬೆಂಬಲ ಇರಬೇಕು. ಹಸಿರು ಲಿಂಬೆಗೆ 2500 ರೂಪಾಯಿ ಬೆಂಬಲ ಬೆಲೆ ಘೋಷಿಸಬೇಕು. ಎಲ್ಲ ರೈತರ ಪರವಾಗಿ, ಇಂಡಿ ತಾಲೂಕಿನೆಲ್ಲ ರೈತರ ಪರವಾಗಿ ಹಾಗೂ ವಿಜಯಪುರ ಜಿಲ್ಲೆ ರೈತರ ಪರವಾಗಿ ನನ್ನ ಕಳಕಳಿ ವಿನಂತಿ ರಾಜ್ಯ ಸರ್ಕಾರಕ್ಕೆ ನಾನು ಕೇಳ್ಕೊತೀನಿ. ನಾಳೆ ಅಂದ್ರೆ ಇವತ್ತು ಬಿಟ್ಟು ನಾಳೆನೇ ಮಂಗಳವಾರ ದಿವಸ ಇಡೀ ವಿಜಯಪುರ ಜಿಲ್ಲೆಯಿಂದ ನಮ್ಮ ಇಂಡಿ ತಾಲೂಕಿಗೆ ಎಲ್ಲ ರೈತರು ಒಂದು ಸ್ಟ್ರೈಕ್ ಹಮ್ಮಿಕೊಂಡ್ರೆ, ಹೋರಾಟ ಹಮ್ಮಿಕೊಂಡ್ರೆ. ಅದಕ್ಕೆ ಇವರು ಹೋರಾಟ ಅಂದ್ರೆ ಹ್ಯಾಂಗಪ್ಪ ಅಂತಂದ್ರೆ, ಯಾವಾಗ ಇವರು ಲಿಂಬೆ ಅಭಿವೃದ್ಧಿ ಮಂಡಳಿ ಮಾಡ್ರಿ ಅಲ್ಲಿ ತರ ಸ್ಥಗಿತ ಮಾಡ್ರೆ, ಈಗ ಅದು ಬೆಂಬಲ ಬೆಲೆ ಮತ್ತೊಂದು ಫ್ಯಾಕ್ಟ್ರಿ ಮಾಡೋ ತನ ನಾವು ರೈತರು ಹೋರಾಟ ಮಾಡ್ತೇವೆ. ಇವತ್ತು ರೈತರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಇವತ್ತು ನಾನು ತಿಳಿಸಲಿಕ್ಕೆ ವಿಷಯ ಪಡಿಸ್ತೀನಿ. ಹಾಗೇನೆ ಶಾಂತೇಶ್ವರ ಗುಡಿಯಿಂದ 9:30 ಗಂಟೆಗೆ ವಿಶೇಷವಾಗಿ ಇಂಡಿ ತಾಲೂಕಿನಲ್ಲಿ ಹೆಚ್ಚು ನಿಂಬೆ ಬೆಳೆಗಾರರು ಇರುತ್ತಾರೆ. ಅದಕ್ಕೆ ಎಲ್ಲಾ ರೈತರು ಇವತ್ತು ಭಾಗಿಯಾಗಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ, ಕಳಕಳಿ ಪೂರ್ವಕ ತಾನು ವಿನಂತಿ ಕೇಳ್ಕೊಳ್ತೇನೆ.